ಹಾಯ್ ಹಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ಗ್ರೇಟ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. KCET 2026 ಎಕ್ಸಾಮ್ ಬರ್ತಿರೋರಿಗೆ ಒಂದು ರೀಸೆಂಟ್ ಅಪ್ಡೇಟ್ ಇದೆ. ಸೊ KCET ಅಂತ ಹೇಳಿದರೆ ಕಂಪ್ಲೀಟ್ ಪ್ರಾಸೆಸ್ ನಿಮಗೆ ಗೊತ್ತೇ ಇದೆ. ಫಸ್ಟು ರಿಸಲ್ಟ್ ಬರುತ್ತೆ, ಅದಾದಮೇಲೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಎಲ್ಲ ನೀವು ವೆರಿಫೈ ಮಾಡ್ಕೊಂಡಿರ್ತೀರ, ಎಲ್ಲ ಆಗಿದೆ ಅಲ್ವಾ. ಬಟ್ ಇವಾಗ ನೀವು ಕೌನ್ಸಿಲಿಂಗ್ ಹೋಗೋಕ್ಕೂ ಮುಂಚೆ ಆಪ್ಷನ್ ಎಂಟ್ರಿ ಅಂತ ಒಂದು ಇರುತ್ತೆ. ಗೊತ್ತಿದೆಯಲ್ವಾ? ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳ್ತೀನಿ. ಆಪ್ಷನ್ ಎಂಟ್ರಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಪ್ರಾಸೆಸ್. ಆ ಆಪ್ಷನ್ ಎಂಟ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ವೆರಿಫಿಕೇಷನ್ ಸ್ಲಿಪ್. ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಹೇಳಿದೆ, ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಅಕಸ್ಮಾತ್ ಯಾವುದಾದ್ರೂ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಜೆನ್ಯೂನ್ ಇದ್ದು ಕೂಡ ವೆರಿಫೈ ಆಗಿಲ್ಲ ಅಂತ ಹೇಳಿದ್ರೆ ಸ್ಲಾಟ್ ಬುಕ್ ಮಾಡಿಕೊಂಡು KEA ಆಫೀಸನ್ನು ನೀವು ವಿಸಿಟ್ ಮಾಡಬೇಕು ಅಂತ ಕೂಡ ಹೇಳಿದ್ದೆ. ಸೊ ಇವಾಗ ನಿಮ್ಮ ಹತ್ರ ವೆರಿಫಿಕೇಷನ್ ಸ್ಲಿಪ್ ಇದೆ ಅಂತ ಹೇಳಿದ್ರೆ, ಸೊ ನಾವು ಯು ಆರ್ ಏಬಲ್ ಟು ಗೋ ಟು ದ ಕೌನ್ಸಿಲಿಂಗ್ ಹೋಗಬೇಕು. ಜೊತೆಗೆ ಕೌನ್ಸಿಲಿಂಗ್ ಹೋಗೋಕ್ಕೆ ಮುಂಚೆ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಆಪ್ಷನ್ ಎಂಟ್ರಿ ಯಾಕೆ ಅಂತ ಹೇಳಿದ್ರೆ, ಈಗ ನಿಮ್ಗೊಂದು ರ್ಯಾಂಕಿಂಗ್ ಸಿಕ್ಕಿರುತ್ತೆ ಆಲ್ರೆಡಿ ರಿಸಲ್ಟ್ ಬಂದಿರೋದ್ರಿಂದ. ಸೊ ನಿಮಗೆ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಇಷ್ಟವಾಗಿರೋ ಕಾಲೇಜಸ್ಗಳನ್ನು, ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ಸೊ ಲೈಕ್ ಬೆಸ್ಟ್ ಔಟ್ ಆಫ್ 3, ಬೆಸ್ಟ್ ಆಫ್ 5 ಅಂತ ಏನು ಹೇಳ್ತೀವಿ ಆ ಥರ. ಸೊ ಯು ಆರ್ ಏಬಲ್ ಟು ಚೂಸ್ ಯುವರ್ ಫೇವರೆಟ್ ಕಾಲೇಜಸ್ ಅಥವಾ ಇಂಟ್ರೆಸ್ಟಿಂಗ್ ಕೋರ್ಸಸ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಆಪ್ಷನ್ ಎಂಟ್ರಿ ಇವತ್ತು ನಿಮಗೆ ವೆಬ್ಸೈಟಲ್ಲಿ ಅವೈಲೇಬಲ್ ಇರುತ್ತೆ. ಇವತ್ತೇ ಈ ವಿಡಿಯೋ ನೋಡ್ತಾ ಇರ್ತೀರಾ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಆಪ್ಷನ್ ಎಂಟ್ರಿ ಇರಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು kcetonline.karnataka.gov.in KEA ಅಂತ ಟೈಪ್ ಮಾಡಿದ್ರೆ ಗೂಗಲಲ್ಲಿ ಅಥವಾ ಸಫಾರಿಯಲ್ಲಿ ಎಲ್ಲಿಯಾದರೂ ಓಕೆ, ನೀವು ಡೈರೆಕ್ಟಾಗಿ ಇಲ್ಲಿಗೆ ಬಂದುಬಿಡ್ತೀರಾ. ಓಕೆನಾ? ಸೊ ಹೋಮ್ ಪೇಜಿಗೆ ಬಂದರೆ ಯು ವಿಲ್ ಸಿ ಪ್ರವೇಶ ಅಡ್ಮಿಷನ್ಸ್ ಅಂತ ಏನಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ UGCET, UG ನೀಟನ್ನು ಫೋಕಸ್ ಮಾಡೋರು ನಂತರ ನೀಟ್ ಲಿಂಕನ್ನು ಯೂಸ್ ಮಾಡ್ಕೊಬೋದು. ಯು ಕ್ಯಾನ್ ಕ್ಲಿಕ್ UGCET 2026. ನಾನು ಜಸ್ಟ್ ನಿಮಗೆ ಪ್ರೊಸೀಜರ್ ಹೇಳ್ತಾ ಇದ್ದೀನಿ. ಆ ಲಿಂಕ್ ಇಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ನಿಮಗೆ ನೆಕ್ಸ್ಟು ಅಂತ ಹೇಳಿದ್ರೆ ಇವತ್ತು ಆ ಲಿಂಕ್ ಸಿಗುತ್ತೆ. ಆ ಲಿಂಕ್ ಎಲ್ಲಿರುತ್ತೆ ನಿಮಗೆ ಆಪ್ಷನ್ ಎಂಟ್ರಿದು ಅಂತ ಹೇಳಿದ್ರೆ ಅಭ್ಯರ್ಥಿ ಚಟುವಟಿಕೆ ಲಿಂಕ್ಗಳು ಅಂತ ಏನಿದೆ, ಈಗ ಕ್ಯಾಂಡಿಡೇಟ್ಸ್ ಆಕ್ಟಿವಿಟಿ ಲಿಂಕ್ಸ್ಗಳು, ಇಲ್ಲಿ ಕ್ಲಿಕ್ ಮಾಡಿದ್ರೆ ಯು ವಿಲ್ ಸಿ ಹಿಯರ್. ಲಾಸ್ಟ್ ನಾನು ನಿಮಗೆ ಹೇಳಿದ್ದೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ, ಪರಿಶೀಲಿಸಿದ ಅಭ್ಯರ್ಥಿಗಳಿಗೆ ಸ್ಲಾಟ್ ಬುಕ್ಕಿಂಗ್ ಅಂತ ಇತ್ತು. ಸೊ ಇದೆಲ್ಲ, ಸೊ ಹಾಗಾಗಿ ಪರಿಶೀಲಿಸದ ವಿದ್ಯಾರ್ಥಿಗಳಿಗೆ ಅಂತ ಇರೋದಲ್ವ ಅದು. ಸೊ ನಿಮಗೆ ಇಲ್ಲಿ ಆಪ್ಷನ್ ಎಂಟ್ರಿದು ನಿಮಗೆ ಒಂದು ಲಿಂಕ್ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮ್ಮ ಯೂಶುವಲ್ ಆಗಿ ಕ್ರೆಡೆನ್ಷಿಯಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಆಪ್ಷನ್ ಎಂಟ್ರಿನ ಫಿಲ್ ಮಾಡಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಪ್ರೊಸೀಜರ್ ಮಕ್ಕಳೇ. ಓಕೆ, ವೆಯ್ಟ್ ಮಾಡಿ ನಂತರ ಫಿಲ್ ಮಾಡಿ ಕ್ಲಿಯರ್ ಆಗಿ ನಿಮ್ಮ ರ್ಯಾಂಕ್ ಬೇಸ್ಡ್, ಮಾರ್ಕ್ಸ್ ಬೇಸ್ಡ್ ಕಂಪ್ಲೀಟಾಗಿ ಕಾಲೇಜ್ಗಳನ್ನ ಚೂಸ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ನಿಯರೆಸ್ಟ್ ಬೇಕಾಗತ್ತಾ, ಇಲ್ಲ ಫೇವ್ರೇಟ್ ಟಾಪ್ ಕಾಲೇಜಸ್ಗಳು ಬೇಕಾಗತ್ತಾ ವಿತ್ ರೆಸ್ಪೆಕ್ಟ್ ಯುವರ್ ರ್ಯಾಂಕ್. ಜೊತೆಗೆ ಒಂದು ಕೋರ್ಸಸ್ಗಳನ್ನು ಕೂಡ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡಿರಬೇಕು, ಒಂದು ಫ್ಯೂಚರ್ ಇರಬೇಕು, ಇನ್ನೊಂದು ಇಂಟ್ರೆಸ್ಟ್ ಇರಬೇಕು ಚೂಸ್ ಮಾಡ್ಕೋಬೇಕಾದ್ರೆ. ಸೊ ಆಪ್ಷನ್ ಎಂಟ್ರಿ ಶುರು ಆಗುತ್ತೆ. ನಂತರ ಕೌನ್ಸಿಲಿಂಗಲ್ಲಿ ನಿಮಗೆ ರ್ಯಾಂಕ್ ಬೇಸಿಸ್ ಮೇಲೆ ಯಾವ ಕಾಲೇಜ್ ಸಿಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಆಪ್ಷನ್ ಎಂಟ್ರಿ. ಲಿಂಕ್ ಓಪನ್ ಆಗುತ್ತೆ ಮಕ್ಕಳೇ. ನಾನು ನಿಮಗೆ ಜಸ್ಟ್ ರೀಸೆಂಟ್ ಅಪ್ಡೇಟ್ ಕೊಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗ್ರೇಟ್ ಡೇ ಎವ್ರಿ ಒನ್.